ಪದ್ಧತಿಯಲ್ಲೇ ಮಾಡ್ಕೊಳ್ತಾ ಇದೆ ಅಂತ ಕೂಡ ಒಮ್ಮೆ ಅನಿಸುತ್ತೆ. ಏನು ಬಾರ್ಟರ್ ಸಿಸ್ಟಮ್ ಅಂದರೆ, ನೋಡಿ ಈಗ ಸ್ವಲ್ಪ ಹಳೆ ಕಾಲದಲ್ಲಿ ಈ ಕರೆನ್ಸಿ ಅನ್ನೋದು ಕಡಿಮೆ ಇದ್ದ ಕಾಲ ಅಥವಾ ನಾಣ್ಯ ಚಲಾವಣೆ ಇಲ್ಲವೇ ಇಲ್ಲ ಅಂತ ಇದ್ದ ಕಾಲದಲ್ಲಿ, ಎರಡೂ ಕಾಲ ಸೇರಿಸಿ ಹೇಳ್ತೀನಿ, ಅನೇಕ ಹಳ್ಳಿಗಳಲ್ಲಿ ಈಗ ನಮ್ಮ ತಂದೆ ಕಾಲದವ್ರಿಗೆ, ಅವ್ರ ತಂದೆ ಕಾಲದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಚಾರ ಏನು, ಯಾರಾದರೂ ಉಪ್ಪು ತಂದು ಕೊಟ್ಟರೆ ನಾನು ರಾಗಿ ಕೊಡ್ತೀನಿ, ಬಾರ್ಟರ್, ವಸ್ತುಗಳ ವಿನಿಮಯ ಅಂತ. ಹಳ್ಳಿ ಕಡೆ ಬರ್ತಾ ಇದ್ರಪ್ಪ, ಉಪ್ಪು ಮಾರ್ಕೊಂಡು ಬರ್ತಿದ್ದ, ನಿನಗೇನು ಬೇಕಪ್ಪ ಅಂದರೆ ನನಗೆ ಒಂದು ಸೇರು ರಾಗಿ ಕೊಡಿ, ನಾನು ಇಷ್ಟು ಉಪ್ಪು ಕೊಡ್ತೀನಿ, ಇನ್ಯಾರೋ ನಾನು ಸೊಪ್ಪು ಕೊಟ್ಟರೆ ಇನ್ನೊಬ್ರು ಯಾರೋ ದವಸ ಧಾನ್ಯ ಕೊಡ್ತಾರೆ ಅಂತ ಒಂದಕ್ಕೊಂದು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಬಹುಶಃ ಇರಾನ್ನ ವಿಚಾರದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ಇದೇ ಇರಬೇಕು. ನೋಡಿ, ಇರಾನ್ನಿಂದ ಚೈನಾಗೆ ಅಪಾರ ಪ್ರಮಾಣದ ಯುದ್ಧ ಸಾಮಗ್ರಿಗಳು ಅಥವಾ ತಂತ್ರಜ್ಞಾನ ಹರಿದು ಬರ್ತಾ ಇದೆ ನಿರ್ವಿವಾದವಾಗಿ. ಏನು ಬೇಕು, ಶಸ್ತ್ರಾಸ್ತ್ರ ಇದೆಯಪ್ಪ ನನ್ನ ಹತ್ರ, ಡ್ರೋನ್ ಕೂಡ ನನ್ನ ಹತ್ರ ಇದೆ, ಕ್ಷಿಪಣಿ ನನ್ನ ಹತ್ರ ಇದೆ, ಮಿಸೈಲ್ ಸಿಟಿ ಕೂಡ ನನ್ನ ಹತ್ರ ಇದೆ, ನನಗೀಗ ಅಮೆರಿಕದ ಹಡಗುಗಳು ಎಲ್ಲಿವೆ, ನಾನು ಈ GPS ನಂಬಲ್ಲ, ನಿಂದೇ ಆಗಿರತಕ್ಕಂಥ ನೇವಿಗೇಷನ್ ಸಿಸ್ಟಮ್ ನನಗೇನಾದರೂ ಕೊಡುವುದಾದರೆ ಅಮೆರಿಕದಿಂದ ಬರ್ತಕ್ಕಂಥ ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಬ್ಲೈಂಡ್ ಮಾಡುವಂತಹ ಸ್ಪೂಫಿಂಗ್ ಅಂತ ಹೇಳ್ತಾ ಇದ್ರು. ಸುನಿಲ್ ಅವಾಗಲೇ ಒಂದು ವರ್ಡ್ ಬಳಸಿದ್ರು. ಒಂದು ರೀತಿಯಲ್ಲಿ ದಿಕ್ಕು ತಪ್ಪಿಸುವ, ಅವುಗಳಿಗೆ ಯಾಮಾರಿಸುವ ಒಂದು ಶಕ್ತಿ ನನಗೆ ಸದ್ಯಕ್ಕೆ ಬೇಕು. ಯಾಕಂದರೆ ನಾನು ಇದುವರೆಗೂ ಅಮೆರಿಕದ ತಂತ್ರಜ್ಞಾನದ ಮೇಲೆ ಅವಲಂಬನೆ ಆಗಿದ್ದೆ. ನನ್ನ ಕ್ಷಿಪಣಿಗಳು ಆರಂಭದಲ್ಲಿ ಹಾರಿದಾಗ ಅಮೆರಿಕದ ಟಾರ್ಗೆಟ್ ಅದು ರೀಚ್ ಆಗಲೇ ಇಲ್ಲ. ಕಾರಣ ಅಮೆರಿಕದವರು ದಿಕ್ಕು ತಪ್ಪಿಸ್ಬಿಟ್ರವರು, ಸಿಸ್ಟಮ್ ಅವ್ರ ಕಡೆ ಇತ್ತು. ಚೈನಾ ನ್ಯಾವಿಗೇಷನ್ ಸಿಸ್ಟಮ್ ನನಗೆ ಕೊಟ್ಟಾಗ ಮತ್ತು ರಷ್ಯಾದವರು ಹೆಲ್ಪ್ ಮಾಡಿದಾಗ ಅಮೆರಿಕದ ನೆಲೆಗಳನ್ನು, ಅಮೆರಿಕದ ರೆಡಾರ್ಗಳನ್ನು ಈಸಿಯಾಗಿ ಹೊಡಿಲಿಕ್ಕೆ ಅನುಕೂಲವಾಯಿತು ಅಂತ ಇದೇ ಇರಾನ್ನ ವಾದ. ಸೊ ಈಗ ಚೈನಾ, ಆಯ್ತು ನನಗೆ ಆಯಿಲ್ ಕೊಡಪ್ಪ, ನನಗೆ ನೀನು 80% ನಾನು ನಿನ್ನ ಮೇಲೆ ಡಿಪೆಂಡ್ ಆಗಿದ್ದೀನಿ ಆಯಿಲ್ ವಿಚಾರದಲ್ಲಿ, ನನಗೆ ನೀನು ಆಯಿಲ್ ಕೊಟ್ಬಿಡು, ಎಲ್ಲೆಲ್ಲಿ ಅಮೆರಿಕ ಶಿಪ್ ಇದೆ, ಅವ್ರ ಎಂಥ ತಂತ್ರಜ್ಞಾನ ಇದೆ, ಅವ್ರ ರೆಡಾರ್ಗಳ ಹಣೆ ಬರ ಏನು, ತಂತ್ರಜ್ಞಾನ ನೀನು ಕೊಟ್ಟುಬಿಡ್ತೀನಿ ಅಂದಾಗ ಅದು ಬಹುಶಃ ಬಾರ್ಟರ್ ಸಿಸ್ಟಮಲ್ಲಿ ಎಕ್ಸ್ಚೇಂಜ್ ಆಗಿರಬೇಕು ಸರ್ ಅಂತ ನನ್ನ ಒಂದು ಭಾವನೆ. ಅಥವಾ ಯುವಾನಲ್ಲೇ ಅವ್ರು ಕೊಟ್ಟಿದ್ದರೂ ಕೂಡ ಇರಾನ್ಗೆ ಈಗ ಫಂಡಿಂಗ್ಗೆ ಸಮಸ್ಯೆ ಇಲ್ಲ. ಮೋರೋವರ್ ಹೆಚ್ಚು ಕಡಿಮೆ ಈ 14 ದಿನಗಳ ಕದನ ವಿರಾಮ ಒಂದು ಕಡೆ, ಅದಕ್ಕಿಂತ ಮುಂಚೆ ಒಂದು 2 ದಿನದ ಕದನ ವಿರಾಮ, ಆಮೇಲೆ ಒಂದು 6 ದಿನದ ಕದನ ವಿರಾಮ ಸೇರಿಸ್ಕೊಂಡ್ಬಿಟ್ರೆ ಒಂದು 3/4 ತಿಂಗಳ ಕಾಲ ಯುದ್ಧ ನಡೆದಿಲ್ಲ. ಈ ಟೈಮು ಎಂಟೈರ್ ಇರಾನ್ಗೆ ಮತ್ತೊಮ್ಮೆ ಮರುಸಿದ್ಧರಾಗುವಿಕೆಗೆ, ಮತ್ತೊಮ್ಮೆ ನಾನು ರೆಡಿ ಆಗಬೇಕು, ಅದಕ್ಕೊಂದು ವೇದಿಕೆ ಆಗಿದೆಯಾ ಇಡೀ ಕದನ ವಿರಾಮ ಇರಾನ್ನ ದೃಷ್ಟಿಯಿಂದ ಅಂತ? ಈಗ ಒನ್ ಆಫ್ ದ ಪ್ರೈಮ್ ಆಬ್ಜೆಕ್ಟಿವ್ಸ್ ಈ ಒಂದು ಆಪರೇಷನ್ ಏನಿತ್ತು, ಯಾವುದು ಸ್ಟಾರ್ಟ್ ಆಯಿತು February 28ಗೆ, ಓಕೆ, ಆ ಪ್ರೈಮ್ ಆಬ್ಜೆಕ್ಟಿವ್ ಏನಿತ್ತು ಅಂತ ಹೇಳಿದ್ರೆ ಫೈನಾನ್ಷಿಯಲಿ ಇರಾನ್ನ ಡಿಕೆಪಾಸಿಟೇಟ್ ಮಾಡೋದು ಒಂದು ಏಮ್ ತೊಗೊಂಡು ಬಂದಿತ್ತು. ಆಫ್ ಅರೌಂಡ್ 4-5 ಏಮ್ಸ್ ಅವ್ರದ್ದು ಏನಿತ್ತು. ಬಂದು ಅವರ ಒಂದು ಮಿಸೈಲ್ ಟೆಕ್ನಾಲಜಿ ನಾಶ ಮಾಡೋದು, ಅದಾದಮೇಲೆ ಅವರ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ನಿಲ್ಲಿಸಬೇಕು, ಅವರ ನ್ಯೂಕ್ಲಿಯರ್ ಮಟೀರಿಯಲ್ನ ಸೀಸ್ ಮಾಡ್ಕೋಬೇಕು, ಸ್ಟ್ರೇಟ್ ಆಫ್ ಹಾರ್ಮುಜ್ನ ಫ್ರೀ ಮಾಡಬೇಕು, ಅದ್ರ ಜೊತೆಯಲ್ಲಿ ಇದು ಎಕನಾಮಿಕಲಿ ಅವ್ರನ್ನ ವೀಕ್ ಮಾಡಿಬಿಟ್ಟು ನಾವು ಹೇಗೆ ಹೇಳ್ತಾರೆ ಆ ರೀತಿ ಮಾಡಬೇಕು ಅಂತ. ಬಟ್ ಇಟ್ ವಿಲ್ ಬಿ ಸರ್ಪ್ರೈಸಿಂಗ್ ಟು ನೋ, ವ್ಯೂವರ್ಸ್ಗೆ ಹೇಳಬೇಕು ದಟ್ ಈ ಒಂದು ವಾರ್ ಸ್ಟಾರ್ಟ್ ಆದಮೇಲೆ